ಸರ್, ಇಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ರಾಜ್ಯದ್ದು ತಗೊಂಡ್ರೆ ರಾಜ್ಯದಲ್ಲಿ ಕಳೆದ 7-8 ವರ್ಷಗಳಿಂದ ಸರಿಯಾದಂಥ ನೇಮಕಾತಿಗಳಾಗಿಲ್ಲ. ಮೊದಲನೇ ಪಾಯಿಂಟ್. ಹಿಂದಿನ BJP ಇರ್ಬೋದು ಅಥವಾ ಈಗ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು. ಈಗಿನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ತನ್ನ ಪ್ರಣಾಳಿಕೆಯಲ್ಲೇ ಸ್ಪಷ್ಟವಾಗಿ ಹೇಳಿತ್ತು. ಏನಂದರೆ ನಾವು 1 ವರ್ಷದೊಳಗೆ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ, 5 ವರ್ಷದೊಳಗೆ ಖಾಲಿ ಇರುವಂಥ 2.5 ಲಕ್ಷ ಪೋಸ್ಟ್ಗಳನ್ನು ಹಂತ ಹಂತವಾಗಿ ತುಂಬಿಕೊಳ್ತೀವಿ ಅಂತ. ಬಟ್ ಇವಾಗ ಅಧಿಕಾರಕ್ಕೆ ಬಂದು 3 ವರ್ಷ ಆಲ್ಮೋಸ್ಟ್ 8 ತಿಂಗಳು ಕಳೆದಿದೆ ಸರ್. ಇಲ್ಲಿ ತನಕ ಯಾವುದೇ ನೇಮಕಾತಿಗಳನ್ನು ಈಗಿನ ಸರ್ಕಾರ ಮಾಡಿಲ್ಲ. ಸೊ ಹಲವಾರು ನೆಪಗಳನ್ನು ನೋಡ್ತಾ ಇದ್ದಾರೆ. ಇವಾಗ ನೀವು ಹಾಲಿ ತಗೊಂಡ್ರೆ ರಾಜ್ಯದಲ್ಲಿ 2,84,000 ಪೋಸ್ಟ್ಗಳು ಖಾಲಿ ಇದ್ದಾವೆ ನಮ್ಮ ರಾಜ್ಯದಲ್ಲಿ. ಕೇಂದ್ರದ್ದು ತಗೊಂಡ್ರೆ ಅವ್ರು ಅಫಿಷಿಯಲಿ ಹೇಳೋದು 9,69,000 ಅಂತ. ಬಟ್ ನೀವು ಎಲ್ಲ ಇಲಾಖೆಗಳನ್ನು ತಗೊಂಡ್ರೆ ಸುಮಾರು 25ರಿಂದ 30 ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದಾವೆ ಕೇಂದ್ರದಲ್ಲಿ. ಅದು ಒಂದು ಕಡೆಗೆ. ಇಲ್ಲಿ ರಾಜ್ಯದಕ್ಕೆ ನಾವು ಮಾತಾಡೋದಾದರೆ ಇವಾಗ ಇಲ್ಲಿ ನಾವು ಹೋರಾಟ ಆಲ್ಮೋಸ್ಟ್ ಕಳೆದ ಸೆಪ್ಟೆಂಬರ್ನಿಂದ ಹೋರಾಟಗಳು ನಡೀತಾ ಇದ್ದಾವೆ. ಸುಮಾರು ಒಂದು 7 ತಿಂಗಳು ಹೋರಾಟ ನಡೆದಿದೆ ಸರ್. ಈ ಹೋರಾಟಗಳು ಮುಂದುವರೆದಾಗ ಸರ್ಕಾರಗಳು ನಾವು ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಎಲ್ಲ ಸಚಿವರುಗಳು ಹೇಳ್ತಾರೆ. ಈವನ್ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಇಲ್ಲಿ ಕಳೆದ ಡಿಸೆಂಬರ್ 1ನೇ ತಾರೀಕು ಮತ್ತು 10ನೇ ತಾರೀಕು ಭಾಳ ದೊಡ್ಡ ಹೋರಾಟಗಳಾಯಿತು ಸರ್. ಆವಾಗ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಆ ಹೋರಾಟದ ಪ್ರತಿಫಲವಾಗಿ ಮನೆ ಮುಖ್ಯಮಂತ್ರಿಗಳನ್ನೇ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಘೋಷಣೆ ಮಾಡಿದರು. 56,432 ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ನಾವು ಶೀಘ್ರದಲ್ಲಿ ನೇಮಕಾತಿ ಮಾಡ್ತೀವಿ ಅಂತೇಳಿ. ಮತ್ತೆ ಆಯಿತು, ಅದು ಡಿಸೆಂಬರ್ ಆಗಿ ಈಗ ಆಲ್ಮೋಸ್ಟ್ 5 ತಿಂಗಳಾಗ್ತಾ ಬಂತು ಸರ್. ಇಲ್ಲಿ ತನಕ ಯಾವುದೇ ನೋಟಿಫಿಕೇಷನ್ ಇಲ್ಲ. ಒಂದು. ಎರಡನೇದು, ಮೊನ್ನೆ ಬಜೆಟಲ್ಲಿ ಕೂಡ ಅನೌನ್ಸ್ ಮಾಡಿದರು. ಮತ್ತು ಕಳೆದ ತಿಂಗಳು ಫೆಬ್ರವರಿನಲ್ಲಿ ದೊಡ್ಡ ಹೋರಾಟ ಇಲ್ಲಿ ಧಾರವಾಡದಲ್ಲಿ ನಡೀತು. ಅದಾದಾಗ 1 ತಿಂಗಳೊಳಗಡೆಗೆ ಎಲ್ಲ ಇಲಾಖೆದು ನೋಟಿಫಿಕೇಷನ್ ಹೊರಡಿಸ್ತೀವಿ ಅಂದರು. ಆ 1 ತಿಂಗಳು ಗಡುವು ಕೂಡ ಮುಗೀತು. ಇಲ್ಲಿ ತನಕ ಯಾವುದೇ ಚಕಾರ ಇಲ್ಲ ಸರ್ಕಾರದಿಂದ. ಇಲ್ಲಿ ನಮ್ಮ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಸತತವಾಗಿ ಇಲ್ಲಿ ಧಾರವಾಡ ಆಗಿರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಜಾಪುರ, ಕಲಬುರಗಿ, ರಾಯಚೂರು, ಬಳ್ಳಾರಿ, ಹೊಸಪೇಟೆ ಅಥವಾ ಬೆಂಗಳೂರು, ಮೈಸೂರು ಎಲ್ಲ ಕಡೆಗಳಲ್ಲೂ ನಾವು ಉದ್ಯೋಗಾಕಾಂಕ್ಷಿಗಳನ್ನು ಸಂಘಟಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋ ದಿಕ್ಕಿನಲ್ಲಿ ನಮ್ಮ ಹೋರಾಟ ನಡೆದಿದೆ ಮತ್ತು ನಾವು ಮುಂದುವರಿಸ್ತಾ ಇದ್ದೀವಿ. ಈ ಬೇಡಿಕೆಗಳು ಈಡೇರೋ ತನಕ ರಾಜ್ಯ ಸರ್ಕಾರ ನೇಮಕಾತಿ ಮಾಡಿಕೊಳ್ಬೇಕು. ಮತ್ತು ಜೊತೆಗೆ ಇವಾಗೇನು ಇಲಾಖೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಅಂತೇಳಿ ತುಂಬಿಕೊಳ್ತಾ ಇದ್ದಾರೆ. 10,000, 15,000, 20,000ಕ್ಕೆ ದುಡಿಸ್ಕೊಳ್ತಾ ಇದ್ದಾರೆ ಸೊ ಇದೇ ಯುವಕರನ್ನ. ಸೊ ಆ ಒಂದು ಸಿಸ್ಟಮ್ನ ಕೈ ಬಿಡಬೇಕು. ಎಲ್ಲ ನೇಮಕಾತಿಗಳು ಕಾಯಮಾಗಬೇಕು ಮತ್ತು ಪಾರದರ್ಶಕವಾಗಬೇಕು. ಇನ್ನೊಂದು ಭಾಳ ಮುಖ್ಯವಾಗಿ ಅಂತಂದರೆ ಕಳೆದ 1 ತಿಂಗಳಿಂದ KPSCನಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ವ್ಯಾಪಕವಾದ ಸುದ್ದಿಯಾಗಿದೆ. ನೀವುಗಳು ಗಮನಿಸಿದ್ದೀರಿ ಸರ್. ಒಂದು ಪ್ರೊಬೇಷನರಿ ಆಫೀಸರ್ಸ್ ನೇಮಕಾತಿನಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಈವನ್ ಈ ಬಜೆಟ್ ಸೆಷನಲ್ಲಿ ಕೂಡ ಅಧಿವೇಶನದಲ್ಲಿ ವ್ಯಾಪಕ ಚರ್ಚೆ ಆಗಿದೆ. ಆದರೆ ಒಂದು ಕಡೆ ಇಲಾಖೆ ಹೇಳ್ತಾ ಇದೆ ಯಾವ ಒಂದು ಅಕ್ರಮ ನಡೆದಿಲ್ಲ, ನಾವು ಇಂಟರ್ವ್ಯೂನ ಪ್ರಾರಂಭ ಮಾಡ್ತೀವಿ ಅಂತ ರೀಶೆಡ್ಯೂಲ್ ಆಲ್ರೆಡಿ ಈಗ ಡೇಟ್ ಇನ್ನೊಂದು ಸಲ ಬಿಡುಗಡೆ ಮಾಡಿದ್ದಾರೆ ಇವಾಗ. ಸೊ ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ಸರ್. ಇಲ್ಲಿ ಯಾವುದೇ ನ್ಯಾಯಯುತವಾಗಿ ಪರೀಕ್ಷೆಗಳನ್ನು ಬರೆದಂಥ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಅಡ್ಡದಾರಿ ಮೂಲಕ, ಅಕ್ರಮದ ಮೂಲಕ ನೇಮಕಾತಿನಲ್ಲಿ ಆಯ್ಕೆ ಆದರೆ ಅವ್ರ ಮುಂದೆ ಅದೇ ದಾರಿ ಹಿಡಿತಾರೆ ಸರ್. ಕೊಟ್ಟಂತರ ಕೊಟ್ಟು ಬಂದಿರ್ತಾರೆ, ಅದನ್ನ ಗಳಿಸೋದು ಹೆಂಗೆ ಅಂತ ನೋಡ್ತಾರೆ ಬಿಟ್ಟರೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನ್ಯಾಯಯುತ ಅಭ್ಯರ್ಥಿಗಳಿಗೆ ಇದರಿಂದ ದೊಡ್ಡ ಅನ್ಯಾಯ ಆಗುತ್ತೆ, ಯಾರು ಹಲವಾರು ವರ್ಷಗಳಿಂದ ತಯಾರಿ ನಡೆಸಿರ್ತಾರೆ. ಸೊ ಹಾಗಾಗಿ ಈ KPSCದು ಕೂಡ ಈಗ ಮುನ್ನೆಲೆಗೇನು ಬಂದಿದೆ. ನಮ್ಮ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಸರ್ ಕಳೆದ 10 ವರ್ಷದ ಹಿಂದೆನೇ ನಾವು ಧ್ವನಿ ಎತ್ತಿದ್ವಿ. 2011ರಲ್ಲಿ KPSCದು ಭಾಳ ದೊಡ್ಡ ಹಗರಣ ಆಗಿತ್ತು. ಅವಾಗ ಪ್ರೊಬೇಷನರಿ ಆಫೀಸರ್ಸ್ KS ನೇಮಕಾತಿನಲ್ಲಿ ತಾಳಿ ಭಾಗ್ಯ ಅಂತೇಳೆಲ್ಲ ಬಂದ್ಬಿಟ್ಟು ಸಂಬಂಧಗಳು ಮಾಡಿಕೊಂಡು 80 ಲಕ್ಷ 1 ಕೋಟಿಗೆಲ್ಲ ಮಾರಾಟ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಹೋಟಾ ಸಮಿತಿಯನ್ನು ರಚನೆ ಮಾಡಿತ್ತು, PC ಹೋಟಾ ಸಮಿತಿ. ಅದರ ರೆಕಮೆಂಡೇಷನ್ಸನ್ನು ಯಾವ ಸರ್ಕಾರಗಳು ಯಥಾವತ್ತಾಗಿ ಜಾರಿ ಮಾಡಿಲ್ಲ. ಯಾಕಂದರೆ ಅಲ್ಲಿ ಇಚ್ಛಾಶಕ್ತಿ ಇಲ್ಲ. ಒಂದು ಪಾರದರ್ಶಕತೆ ತರುವಂಥ ಇಚ್ಛಾಶಕ್ತಿ ಸರ್ಕಾರಗಳಿಗಿಲ್ಲ. ನಾವು ಈಗ ಆಗ್ರಹಿಸ್ತಾ ಇದ್ದೀವಿ, ಹೋಟಾ ಸಮಿತಿ ವರದಿಯನ್ನು ಯಥಾವತ್ ಜಾರಿಗೊಳಿಸಬೇಕು. ಸೊ KPSCಯನ್ನು ಸ್ವಚ್ಛಗೊಳಿಸಿ ಅದ್ರ ಮೂಲಕ ಒಂದು ಶೀಘ್ರವಾಗಿ ನೇಮಕಾತಿಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾವು ಬೇಡಿಕೆ ಎತ್ತಾ ಇದ್ದೀವಿ. ಇನ್ನೂ ಒಂದು 2-3 ನಮ್ಮ ಪ್ರಮುಖ ಬೇಡಿಕೆಗಳಂದರೆ ರಾಜ್ಯದಲ್ಲಿ ಈಗೇನು 56,432 ಹುದ್ದೆಗಳನ್ನು ಈಗ ಶೀಘ್ರದಲ್ಲಿ ಕರಿತೀವಿ ಅಂತ ಹೇಳಿದ್ದಾರೆ. ತತ್ಕ್ಷಣದಲ್ಲಿ ನೋಟಿಫಿಕೇಷನ್ ಹೊರಡಿಸಬೇಕು. ಉಳಿದಂಥ 2,84,000ದಲ್ಲಿ ಉಳಿದಂಥ ಪೋಸ್ಟ್ಗಳನ್ನು ಕೂಡ ಅತಿ ಶೀಘ್ರದಲ್ಲಿ ಭರ್ತಿ ಮಾಡ್ಕೊಳ್ಳೋದಕ್ಕೆ ಚಾಲನೆ ಮಾಡಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ ಸರ್. ಎರಡನೇದು ಈಗಾಗಲೇ ಹೇಳ್ದಂಗೆ KPSC ಸ್ವಚ್ಛಗೊಳಿಸಬೇಕು, ಪಾರದರ್ಶಕ ನೇಮಕಾತಿ ಆಗಬೇಕು. ಮೂರನೇದು ನಾವು ಇನ್ನೊಂದು ಭಾಳ ಪ್ರಮುಖವಾಗಿ ಎತ್ತಾ ಇರೋಂಥದ್ದು ಸರ್, ಅಪ್ಲಿಕೇಶನ್ ಫೀಸ್ಗಳು ಜಾಸ್ತಿ ಇದಾವೆ. ಸುಮಾರು ಮೊದಲೇ ಉದ್ಯೋಗಾಕಾಂಕ್ಷಿಗಳ ಕೈಯಲ್ಲಿ ಜಾಬ್ ಇಲ್ಲ, ಮನೆಯಿಂದ ಹೆಂಗೋ ಕಷ್ಟಪಟ್ಟು ದುಡ್ಡು ತಂದುಬಿಟ್ಟು ಕಲಿತಾ ಇರ್ತಾರೆ. ಒಂದೊಂದು ಅಪ್ಲಿಕೇಶನ್ಗೆ ಇತ್ತೀಚೆಗೆ KEAದು 700 ರೂಪಾಯಿ 800 ರೂಪಾಯಿ ಬೇಸಿಕ್. ಬಟ್ ಅವ್ರು 4-5 ಜಾಬ್ಗಳಿಗೆ ಅಪ್ಲೈ ಮಾಡಿದರೆ ನನಗೆ ಗೊತ್ತಿರೋಂಗೆ ಒಬ್ಬ ಅಭ್ಯರ್ಥಿ 4,100 ರೂಪಾಯಿ ಫೀಸ್ ಕಟ್ಟಿದ್ದಾರೆ ಸರ್, ಎಕ್ಸಾಮ್ ಅಪ್ಲಿಕೇಶನ್ ಫೀಸ್. ಅದನ್ನು ಝೀರೋ ಮಾಡಬೇಕು. ಅಪ್ಲಿಕೇಶನ್ ಫೀಸನ್ನು ಝೀರೋ ಮಾಡಿಬಿಟ್ಟು ಉಚಿತವಾಗಿ ಅರ್ಜಿ ಶುಲ್ಕ ಇಲ್ಲದೇ
ಅರ್ಜಿಯನ್ನು ಕರಿಬೇಕು ಅಂತ ನಾವು ಕೇಳ್ತೀವಿ. ಜೊತೆಗೆ ಎಕ್ಸಾಮ್ ಸಂದರ್ಭದಲ್ಲಿ ಟ್ರಾವೆಲ್ ಫ್ರೀ ಕೊಡಬೇಕು. ಇಲ್ಲಿ ಧಾರವಾಡದಲ್ಲಿ ಓದ್ತಿರ್ತಾರೆ, ಅವ್ರ ಎಕ್ಸಾಮನ್ನು ಚಾಮರಾಜನಗರನೋ ಉಡುಪಿನೋ ಎಲ್ಲ ಹಾಕ್ತಾರೆ. 2 ದಿನಕ್ಕೆ ಅವ್ರು ಹೋಗಿ ಬರ್ಲಿಕ್ಕೆ ಸುಮಾರು 1000ದಿಂದ 2000 ರೂಪಾಯಿ ಒಬ್ಬೊಬ್ಬ ಅಭ್ಯರ್ಥಿ ಖರ್ಚಾಗುತ್ತೆ. ಸೊ ಪರೀಕ್ಷೆ ದಿನದಂದು ಉಚಿತ ಒಂದು ಸಾರಿಗೆಗೆ ಸರ್ಕಾರ ಅಲೋ ಮಾಡಬೇಕು. ಈಗಾಗಲೇ ಹೆಣ್ಮಕ್ಳಿಗೆ ಉಚಿತವಾಗಿದೆ ಸಾರಿಗೆ, ಸೊ ಗಂಡು ಮಕ್ಕಳಿಗೂ ಕೂಡ ಈ ಒಂದು ಉಚಿತ ಸಾರಿಗೆಯನ್ನು ಎಕ್ಸಾಮ್ ಬರೀಲಿಕ್ಕೆ ಅಲೋ ಮಾಡಬೇಕು ಅಂತ. ಜೊತೆಗೆ ಇನ್ನೆರಡು ನಾವು ಪ್ರಮುಖ ಇಲ್ಲಿ ಧಾರವಾಡದಲ್ಲಿ ಬೇಡಿಕೆಗಳೆತ್ತಿದ್ವಿ. ಇಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಬೇಕು ಅಂತ, 4-5 ಇಂದಿರಾ ಕ್ಯಾಂಟೀನ್ಗಳನ್ನು. ಅದನ್ನು ಸರ್ಕಾರ ಈಗ ಆಲ್ರೆಡಿ ಬಜೆಟಲ್ಲಿ ಒಪ್ಪಿಗೆ ಕೊಟ್ಟಿದೆ. ಧಾರವಾಡದಲ್ಲಿ 4 ಹೊಸ ಇಂದಿರಾ ಕ್ಯಾಂಟೀನ್ಗಳು ಮಾಡ್ತೀವಿ ಅಂತ. ಜೊತೆಗೆ ನಾವು ಲೈಬ್ರರಿನೂ ಡಿಮ್ಯಾಂಡ್ ಮಾಡಿದ್ವಿ, ಸರ್ಕಾರಿ ಲೈಬ್ರರಿ ಬೇಕು ಅಂತ. ಒಂದೇ ಕೇಂದ್ರ ಗ್ರಂಥಾಲಯ ಇದೆ ಮತ್ತು ಒಂದೆರಡು ಸಣ್ಣ ಪುಟ್ಟ ಲೈಬ್ರರಿಗಳಿದಾವೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಒಂದು ಹತ್ತತ್ರ ನಿಯರ್ಲಿ 1 ಲಕ್ಷ ಆಸ್ಪಿರೆಂಟ್ಸ್ ಇಲ್ಲಿ ಬರೋವಂಥದ್ದು. ಸೊ ಹಾಗಾಗಿ ಹೆಚ್ಚಿನ ಸರ್ಕಾರಿ ಕೇಂದ್ರ ಗ್ರಂಥಾಲಯಗಳು ಬೇಕು ಹುಡುಗರುಗಳ ಅಭ್ಯಾಸ ಮಾಡಲಿಕ್ಕೆ.